ನಮಸ್ಕಾರ ಮೈಸೂರು. ನೀವೇನು ಇವತ್ತು ಲೇಔಟ್ ಅಲ್ಲಿ ನಿಂತಿದ್ದಾನೆ, ಯಾವ್ದೋ ಲೇಔಟ್ ಅಲ್ಲಿ ನಿಂತಿದ್ದಾನೆ ಅಂದ್ಕೊಂಡಿದ್ದೀರಾ? ಇಷ್ಟು ದಿನ ಮನೆ ತಗೊಂಡ್ ಬರ್ತಾ ಇದ್ದವರು ಇವತ್ತೇನು ಇಲ್ಲಿ ಲೇಔಟ್ ಅಲ್ಲಿ ನಿಂತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ಇದು ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇರುವಂತ, ಇದು 5.5 ಎಕರೆಯಲ್ಲಿ ಮಾಡಿರುವಂತ ಒಂದು ಬ್ಯೂಟಿಫುಲ್ ಮೂಡ ಅಪ್ರೂವ್ಡ್ ಆಗಿರುವಂತ ಲೇಔಟ್. ಇವಾಗ ನೋಡ್ತಾ ಇದ್ದೀರಿ, ಇದು MDA ಆಗಿದೆ. ಇದು ಬ್ಯೂಟಿಫುಲ್ ನ್ಯಾಷನಲ್ ಕನೆಕ್ಷನ್ ಆಗಿದೆ. ಎದುರುಗಡೆ ಸೆಂಟ್ ಜೋಸೆಫ್ ಸ್ಕೂಲ್ ಇದೆ. ಮತ್ತೆ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಆಗಿರೋದ್ರಿಂದ ಬನ್ನಿ ಸ್ನೇಹಿತರೆ, ಇಲ್ಲಿ ಏನೇನ್ ಫೆಸಿಲಿಟೀಸ್ ಇದೆ ಅಂತ ನೋಡೋಣ. ನೀವು ನೋಡ್ತಾ ಇರ್ಬೋದು, ಬ್ಯೂಟಿಫುಲ್ ಡಾಂಬರ್ ರೋಡ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಎಷ್ಟು ಚೆನ್ನಾಗಿದೆ ಇದು. ಇಲ್ಲಿ ಕ್ರಿಕೆಟ್ ಆಡ್ಬೋದು ಬೇಕಾದ್ರೆ, ಆ ರೀತಿಯಾದಂತ ರೋಡ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಿ, ಇದು 30 ಫೀಟ್ ವೈಡ್ ರೋಡ್ ಇದೆ. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ, ಡ್ರೈನೇಜ್ ಫೆಸಿಲಿಟೀಸ್ ನೋಡ್ತಾ ಇದ್ರಿ. ಇಲ್ಲಿ ಡ್ರೈನೇಜ್ ಫೆಸಿಲಿಟೀಸ್ ಇದೆ. ಮತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ, UGD ಕನೆಕ್ಷನ್ ನೋಡ್ತಾ ಇದ್ದೀರಾ. ಮತ್ತೆ ವಾಟರ್ ಲೈನ್ ಕನೆಕ್ಷನ್ ನೋಡ್ತಾ ಇದ್ದೀರಿ. ಇಲ್ಲಿ ವಾಟರ್ ಲೈನ್ ಕನೆಕ್ಷನ್. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಎಲೆಕ್ಟ್ರಿಕಲ್ ಕೂಡ ಇಲ್ಲಿ ಅದಕ್ಕೂ ಅಂಡರ್ಗ್ರೌಂಡ್ ಫೆಸಿಲಿಟೀಸ್ ಮಾಡಿ ಇಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಮಾಡಿದ್ದಾರೆ. ಯಾಕಂದ್ರೆ ರೋಡ್ ಅನ್ನ ಯಾರು ಮಧ್ಯದಲ್ಲಿ ಹೊಡಿಬಾರ್ದು ಅಂತ ಹೇಳಿ. ನೀವು ನೋಡ್ತಾ ಇದ್ದೀರಿ ಸ್ನೇಹಿತರೆ, ಇಲ್ಲಿ ಪಾರ್ಕ್ ಮಾಡಿದ್ದಾರೆ. ಮತ್ತೆ ಪ್ರತಿಯೊಂದೊಂದು ಫೆಸಿಲಿಟೀಸ್ ಕೂಡ ತುಂಬಾ ಚೆನ್ನಾಗಿದೆ. ವಾಟರ್ ಇದೆ, ಮತ್ತೆ ಪ್ರತಿಯೊಂದೊಂದು ತುಂಬಾ ಚೆನ್ನಾಗಿದೆ. ಇಲ್ಲೇ ನಿಮ್ಗೆ ನೀವು ನೋಡ್ತಾ ಇದ್ದೀರಿ, ಇಲ್ಲೇ ಮೈನ್ ರೋಡ್ ಅಲ್ಲಿ ಸೆಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ ಇದೆ. ಮತ್ತೆ ನೀವು ಪಕ್ಕದಲ್ಲೇ ಒಂದು ಚೋಲ್ಟ್ರಿನೂ ಕೂಡ ಇದೆ, ಛತ್ರ ಇದೆ. ಸೊ ಇದೊಂದು ಪ್ರೈಮ್ ಲೊಕೇಶನ್, ಬ್ಯೂಟಿಫುಲ್ ಲೊಕೇಶನ್ ಆಗಿರೋದ್ರಿಂದ, ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇರೋದ್ರಿಂದ ಇದು ಒಳ್ಳೆ ಫೆಸಿಲಿಟೀಸ್ ಇದೆ. ಇದು ಮೈಸೂರಿನಿಂದ ಕೇವಲ ಒಂದು 11 ಕಿಲೋಮೀಟರ್ ಇರುವಂತ ಜಾಗ. ಇದು 11 ಅಂದ್ರೆ ಎಲ್ಲಿಂದ ಸರ್? ಸಿಟಿ ಬಸ್ ಸ್ಟ್ಯಾಂಡ್ ಇಂದನಾ? ಇಲ್ಲ, ಆಕ್ಚುಲಿ ಮೈಸೂರು ಕ್ಲಾಕ್ ಟವರ್ ಇಂದ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಲ್ಲಿಂದ ಒಂದು 11 ಕಿಲೋಮೀಟರ್ ಬರುತ್ತೆ ಇಲ್ಲಿಗೆ. ತುಂಬಾ ಚೆನ್ನಾಗಿದೆ. ಮತ್ತೆ ಬಸ್ ಕನ್ವೀನಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. NH ಅಂದ್ರೆ ಎಲ್ಲಿದು NH ಸರ್? ಎಲ್ಲಿ ಕನೆಕ್ಟಿವಿಟಿ ಇರೋ NH? ಇದು ನ್ಯಾಷನಲ್ ಹೈವೇ. ಇದು ಅಪ್ ಟು ನಿಮ್ಗೆ ಈ ಕಡೆ ಮಂಗಳೂರು, ಮಡಿಕೇರಿ, ಕುಶಾಲನಗರ, ಕೇರಳ ಹೋಗುತ್ತೆ. ಮತ್ತೆ ಈ ಕಡೆ ಹಾಸನ್ ಸೈಡು, ಈ ಕಡೆ ಎಲ್ಲ ಹೋಗ್ಬೋದು. ಕೇರ್ ನಗರದಿಂದ ಹಾಸನ್ ಸೈಡು ಈ ಕಡೆ ಎಲ್ಲ ಇದೆ. ಮತ್ತೆ ಎಲ್ಲ ಫೆಸಿಲಿಟೀಸ್ ನೀವು ಇಲ್ಲಿ ಮುಂದೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಇಲ್ವಾಲ ಸಿಗುತ್ತೆ ನಿಮ್ಗೆ. ನೀವು ಅನ್ಕೊಂಡಿರ್ಬೋದು ಇಲ್ಲಿ ಏನು ಇನ್ನೂ ಮನೆಗಳಾಗಿಲ್ಲ ಅಂತ. ನೋಡಿ ಸ್ನೇಹಿತರೆ, ಇವಾಗ ಹೊಸದಾಗಿ ಮಾಡಿರುವಂತ ಲೇಔಟ್ ಇದು. ಅಲ್ಲಿ ನೋಡ್ತಾ ಇದ್ದೀರಿ, ಈಗಾಗಲೇ ಅದು ಹಳೆ ಲೇಔಟ್ಗಳಲ್ಲೆಲ್ಲ ಮನೆಗಳಾಗ್ತಾ ಇದೆ. ಸೊ ಇವಾಗ ನೀವು ಇದನ್ನ ಬೈ ಮಾಡಿದ್ರೆ ಇಮ್ಮಿಡಿಯೇಟ್ ನೀವು ಕನ್ಸ್ಟ್ರಕ್ಷನ್ ಮಾಡ್ಬೋದು. ಆ ರೀತಿಯಾದಂತ ಎಲ್ಲಾ ಫೆಸಿಲಿಟೀಸ್ ಕೂಡ ಇದೆ. ಇದು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಗೆ ರೆಡಿ ಆಗಿದೆ. ಸರ್ ಇಲ್ಲಿ ಯಾವ ಮೆಜರ್ಮೆಂಟ್ ಇರೋ ಸೈಟ್ಸ್ ಗಳು ಅವೈಲೇಬಲ್ ಇದೆ ಸರ್ ಇವಾಗ? ಸರ್ ಇಲ್ಲಿ 2030 ಇದೆ, 2040 ಇದೆ, 2540 ಇದೆ, ಮತ್ತೆ 3040 ಇದೆ, ಮತ್ತೆ 58 ಇದೆ. ಬಟ್ ಅದು ಕಮರ್ಷಿಯಲ್. ಅದು ಫಸ್ಟ್ ರೋ ಅಲ್ಲಿ ಇದೆಯಲ್ಲ, ಅದು 58 ಇದೆ. ಮತ್ತೆ ನೀವು ಇಲ್ಲಿ ಎಲ್ಲಾ ತರ ದಿಕ್ಕುಗಳದ್ದು ಕೂಡ, ಫೇಸ್ ಗಳದ್ದು ಕೂಡ ಸೈಟ್ಸ್ ಇದೆ. ಲೈಕ್ ಈಸ್ಟ್, ನಾರ್ತ್, ವೆಸ್ಟ್, ಸೌತ್ ಎಲ್ಲಾ ದಿಕ್ಕುಗಳದ್ದು ಫೇಸ್ ಗಳದ್ದು ಕೂಡ ಸೈಟ್ಸ್ ಅವೈಲೇಬಿಲಿಟಿ ಇದೆ. ಸೊ ಇಂಟ್ರೆಸ್ಟ್ ಇರೋರು ದಯಮಾಡಿ ನಮ್ಮ ನಂಬರ್ ಅಲ್ಲಿ ಏನು ಡಿಸ್ಪ್ಲೇ ಅಲ್ಲಿ ನಮ್ಮ ನಂಬರ್ ಏನ್ ಕಾಣ್ತಾ ಇದೆ, ಅದಕ್ಕೆ ಫೋನ್ ಕಾಲ್ ಮಾಡಿ. ನಮ್ಮ ಕಡೆಯಿಂದ ಬಂದ್ರೆ ನಿಮ್ಗೆ ನೆಗೋಷಿಯೇಟ್ ಆಗುತ್ತೆ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ಹಾಕಿರ್ತೀವಿ. ನಮ್ಮನ್ನ ಎನ್ಕ್ವೈರಿ ಮಾಡಿ ನಮ್ಮನ್ನ ಕೇಳಿದ್ರೆ ನಾವು ಡೈರೆಕ್ಟ್ ಪಾರ್ಟಿ ಹತ್ರನೇ ಕೂರಿಸಿ ನಾವು ಮಾತಾಡಿಸಿ ನಿಮ್ಗೆ ಇದನ್ನ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಸೊ ಎಲ್ಲಾ ತರ ಫೆಸಿಲಿಟೀಸ್ ನಾವು ಮಾಡ್ಕೊಡ್ತೀವಿ. ಕನ್ಸ್ಟ್ರಕ್ಷನ್ ಫೆಸಿಲಿಟಿನೂ ಇದೆಯಾ? ಕನ್ಸ್ಟ್ರಕ್ಷನ್ ಫೆಸಿಲಿಟೀಸ್ನು ಇದೆ, ಅದನ್ನು ಮಾಡ್ಕೊಡ್ತೀವಿ. ನೀವೇ ಸೈಟ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ನಮ್ಮ ಕಂಪ್ನಿಯಿಂದಾನೇ ಮಾಡ್ಕೊಡ್ತೀವಿ ಸರ್. ಪ್ರತಿಯೊಂದೊಂದು ಇದೆ ಸರ್. ನೀವೇನು ಅದನ್ನ ಇದೇ ಮಾಡಂಗಿಲ್ಲ. ನಿಮ್ ಫ್ರಮ್ ಬಿಗಿನಿಂಗ್ ಇಂದ, ಫ್ರಮ್ ಸೈಟ್ ಪರ್ಚೇಸ್ ಇಂದ ಹಿಡಿದು ಅಪ್ ಟು ನಿಮ್ಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಓಕೆ, ಕನ್ಸ್ಟ್ರಕ್ಷನ್ ತನಕನು ಅಪ್ ಟು CR ತೆಗೆದುಕೊಡೋ ತನಕನು ನಾವೇ ಎಲ್ಲ ಮಾಡ್ಕೊಡ್ತೀವಿ. ಸೊ ರೇಟ್ ನಿಮ್ಗೆ, ಆಮೇಲೆ ಏರಿಯಾ ನೋಡಿ, ನೀವು ನೋಡ್ತಾ ಇದ್ದೀರಾ, ಏರಿಯಾ ನೀಟಾಗಿ ಫ್ಲಾಟ್ ಆಗಿದೆ. 5.5 ಎಕರೆ ಏನಿದೆ ಅದು ನೀಟಾಗಿ ಫ್ಲಾಟ್ ಆಗಿದೆ. ಸೊ ಇಲ್ಲಿ ನಿಮ್ಗೆ ಏನೂ ಹಳ್ಳ ದಿಣ್ಣೆ ಆತರ ಏನಿಲ್ಲ, ತುಂಬಾ ಚೆನ್ನಾಗಿದೆ ಸರ್. ಸೊ ಹಾಗಾಗಿ ನೀವು ನಮ್ಮ
ನಮಗೆ ಕಾಲ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಲೇಔಟ್ ವಿಡಿಯೋನ ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.